ಎಲ್ಲರಿಗೂ ಶುಭೋದಯ, ಶುಭ ಮುಂಜಾನೆ. ನಮ್ಮ ಇಂಡಿಯನ್ ಪ್ರೊಫೆಸಿ ಶಾಲೆಯಲ್ಲಿ 6ನೇ ತರಗತಿ ಓದುವಂತ ಕಲ್ಮೇಶ್ ಅವನಲ್ಲಿ ಏನು ಒಂದು ವಿಶೇಷತೆ ಇದೆ ಅಂತ ಹೇಳಿದ್ರೆ, ನಮ್ಮ ಕರ್ನಾಟಕದಲ್ಲಿ ಬರ್ತಕ್ಕಂಥ 31 ಜಿಲ್ಲೆಗಳ ಹೆಸರುಗಳು ಸರಳವಾಗಿ, ಎಷ್ಟು ಜಿಲ್ಲೆಗಳು? 31 ಜಿಲ್ಲೆಗಳನ್ನು ಸರಳವಾಗಿ ಹೇಳ್ತಾನೆ. ಮತ್ತು ಅದಾದ ನಂತರ ಭಾರತದ ರಾಜ್ಯಗಳು ಮತ್ತು ಅದರ ರಾಜಧಾನಿಗಳು ಅದ್ರ ಬಗ್ಗೆ ಕೂಡ ನಿರ್ಗಳವಾಗಿ ಕನ್ನಡದಲ್ಲಿ ಬಹಳ ಅಚ್ಚುಕಟ್ಟಾಗಿ ಅವನು ಹೇಳ್ತಾ ಇದ್ದಾನೆ. ಈಗ ಅವನು ಸೆಲ್ಫ್ ಇಂಟ್ರೊಡಕ್ಷನ್ ಹೇಳ್ತಾನೆ, ತದನಂತರ ಅದ್ರ ಬಗ್ಗೆ ಅವನು ವಿವರಣೆ ಕೊಡ್ತಾನೆ. ಓಕೆ ಕಲ್ಮೇಶ್. ನನ್ನ ಹೆಸರು ಕಲ್ಮೇಶ್. ನನ್ನ ತಂದೆಯ ಹೆಸರು ಬಸವರಾಜ್. ನನ್ನ ತಾಯಿಯ ಹೆಸರು ಸಂಗೀತ. ನನ್ನ ಊರು ಮಗನಗೇರಿ. ನಾನು MBRS ವಸತಿ ಶಾಲೆ ಹೆಬ್ಬಾಳ್ 6ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಓಕೆ, ವೆರಿ ಗುಡ್ ಕಲ್ಮೇಶ್. ಈಗ ಕರ್ನಾಟಕದ 31 ಜಿಲ್ಲೆಗಳ ಹೆಸರುಗಳು ನಿಮ್ಮೆಲ್ಲ ವಿದ್ಯಾರ್ಥಿಗಳಿಗೆ, ನಿಮ್ಮೆಲ್ಲ ಗೆಳೆಯರಿಗೆ ಹೇಳಬೇಕು. ಓಕೆ, ಸ್ಟಾರ್ಟ್. ಬೀದರ್, ಕಲಬುರಗಿ, ವಿಜಯಪುರ, ಯಾದಗಿರಿ, ಬೆಳಗಾವಿ, ಬಾಗಲಕೋಟೆ, ರಾಯಚೂರು, ಉತ್ತರ ಕನ್ನಡ, ಧಾರವಾಡ, ಗದಗ, ಕೊಪ್ಪಳ, ಹಾವೇರಿ, ಬಳ್ಳಾರಿ, ಶಿವಮೊಗ್ಗ, ದಾವಣಗೆರೆ, ಉಡುಪಿ, ಚಿಕ್ಕಮಗಳೂರು, ಚಿತ್ರದುರ್ಗ, ದಕ್ಷಿಣ ಕನ್ನಡ, ಹಾಸನ, ತುಮಕೂರು, ಚಿಕ್ಕಬಳ್ಳಾಪುರ, ಕೊಡಗು, ಮೈಸೂರು, ಮಂಡ್ಯ, ರಾಮನಗರ, ಬೆಂಗಳೂರು ಗ್ರಾಮಾಂತರ, ಬೆಂಗಳೂರು ನಗರ, ಕೋಲಾರ, ಚಾಮರಾಜನಗರ, ವಿಜಯನಗರ. ಓಕೆ, ಜೋರ ಚಪ್ಪಾಳೆ ಹಾಕಬೇಕು. ಓಕೆ, ಈ ಇನ್ನೊಂದು ವಿಶೇಷತೆ ಏನಿದೆ ಅಂತ ಹೇಳಿದ್ರೆ, ನಂತರ ಭಾರತದ ರಾಜ್ಯಗಳು ಮತ್ತು ಅದರ ರಾಜಧಾನಿಗಳ ಬಗ್ಗೆ ನಿರ್ಗೋಳವಾಗಿ ಹೇಳ್ತಾನೆ. ಓಕೆ, ನೆಕ್ಸ್ಟ್. ಅರುಣಾಚಲ ಪ್ರದೇಶ್ ईटानगर, आसाम तेजपुर, आंध्र प्रदेश अमरावती, उत्तर प्रदेश लखनऊ, बिहार पाटना, गुजरात गांधीनगर, हरियाणा चंडीगढ़, पंजाब चंडीगढ़, हिमाचल प्रदेश शिमला, कर्नाटक बेंगलुरु, केरल तिरुवनंतपुरम, मध्य प्रदेश भोपाल, महाराष्ट्र मुंबई, मणिपुर इंफाल, मेघालय शिलांग, मिजोरम ऐज्वाल, नागालैंड कोहिमा, ओडिशा भुवनेश्वर, राजस्थान जयपुर, सिक्किम ग्यांगटॉक, तमिलनाडु चेन्नई, मणिपुर अगरतला, पश्चिम बंगाल कोलकाता, गोवा पणजी, उत्तरांचल डेहराडून, छत्तीसगढ़ रायपुर, झारखंड रांची, तेलंगाना हैदराबाद. Okay, very good. Good, very good. Okay, thank you. धन्यवाद.